ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ KK2 ನ್ಯೂಸ್. ನಾನು ಶ್ರೀನಿಧಿ. ನಾರಾಯಣಪುರ ಬಲದಂಡೆ ಕಾಲುವೆಗೆ ಫೆಬ್ರವರಿ 28ರವರೆಗೆ ನೀರು ಹರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕ ಪದಾಧಿಕಾರಿಗಳು ಸಿರ್ವಾರ್ ಕ್ರಾಸ್ ಬಳಿ ಪ್ರತಿಭಟಿಸಿದರು. ಸಿಎಂಗೆ ಬರೆದ ಮನವಿ ಪತ್ರ ತಹಸೀಲ್ದಾರ್ ಚನ್ನಮಲ್ಲಪ್ಪ ಘಂಟಿ ಮುಖಾಂತರ ಸಲ್ಲಿಸಿದರು. ನಾರಾಯಣಪುರ ಬಲದಂಡೆ ನಾಲೆಯ ನಂಬಿಕೊಂಡು ಸುಮಾರು 35 ಎಕರೆ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆದಿದ್ದಾರೆ. ಡಿಸೆಂಬರ್ 30ರಂದು ನೀರು ಸ್ಥಗಿತವಾದ್ದರಿಂದ ಬೆಳೆಗಳು ಒಣಗುತ್ತಿವೆ. ಈಗಾಗಲೇ ತಾಲೂಕು ಬರಗಾಲ ಘೋಷಣೆ ಮಾಡಿದ್ದು, ಇಲ್ಲಿಯವರೆಗೆ ರೈತರಿಗೆ ಪರಿಹಾರ ನೀಡಲು ಮೀನಾವೇಷ ಎಣಿಸುತ್ತಿದೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿಪಾಟೀಲ್, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷ ಬೂದಯ್ಯ ಸ್ವಾಮಿ, ಇನ್ನು ಇತರರು ಸೇರಿದಂತೆ ಹಲವು ರೈತರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಕೆ. ಅಮೃತ್ ಪಾಟೀಲ್, KK2 ನ್ಯೂಸ್. ರೈತ ಹೋರಾಟಕ್ಕೆ ಈ ಒಂದು ಧರಣಿಯ ಕುರಿತು ನಮ್ಮ ಮಾನ್ಯ ಗೌರವಾಧ್ಯಕ್ಷರಾದ ಚಾಮರಸ ಮಾಲಿಪಾಟೀಲ್ ಒಂದು ನಾಲ್ಕು ಮಾತಾಡ್ತಾರೆ. ಎಲ್ಲಾ ರೈತರು ಶಾಂತ ರೀತಿಯಿಂದ ಕೂತ್ಕೊಳ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಗೌರವಾನ್ವಿತ ರೈತ ಅಣ್ಣ ತಮ್ಮಂದಿರಿಗೆ ಗೌರವಾನ್ವಿತ ರೈತ ಅಣ್ಣ ತಮ್ಮಂದಿರೆ, ನಾರಾಯಣಪುರ ಬಲದಂಡೆ ನಾಲೆಗೆ ನೀರು ಬಂದ್ ಮಾಡ್ತೀವಿ ಅಂತಕ್ಕಂಥ ಸುದ್ದಿಯನ್ನು ನೀರಾವರಿ ಫಲ ಸಂಸ್ಥೆ ಮೂಲಕ ತಿಳಿದ ತಕ್ಷಣ ನಾವು ಆಲೋಚನೆ ಮಾಡಿದ್ವಿ. ಬೆಳೆದಿರ್ತಂಥ ಮೆಣಸಿನಕಾಯಿ ಬೆಳೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತದೆ ಅಂತೇಳಿ ತಕ್ಷಣವೇ ನಾನು, ಪ್ರಭಾಕರ್, ಬೂದಯ್ಯ ಸ್ವಾಮಿ ಎಲ್ಲರೂ ಬೆಂಗಳೂರಿಗೆ ಹೋಗಿ MD ಅವ್ರನ್ನ ಕಂಡು ಪತ್ರ ಕೊಡ್ಬೇಕಂತ ಹೋದ್ವಿ. ಆದರೆ MD ಅವ್ರು ಇದ್ದಿಲ್ಲ. ಆದರೆ ಆ ಪತ್ರವನ್ನು MD ಅವರಿಗೆ ತಲುಪಿಸಲಿಕ್ಕೆ ನಾವಲ್ಲಿ ವ್ಯವಸ್ಥೆ ಮಾಡಿ ಬಂದ್ವಿ. ಆ MD ಅವರಿಗೆ ಪತ್ರ ಕೊಟ್ಟರು ಯಾವುದೂ ಕ್ರಮ ಕೈಗೊಳ್ಳಿಲ್ಲ. ಕೊನೆಗೆ ಭೀಮರಾಯನಗುಡಿ ಮುಂದೆ ಸಾವಿರಾರು ರೈತರು 18 ದಿನಗಳ ಕಾಲ ಧರಣಿ ಮಾಡಿದರು, ರಸ್ತೆ ತಡೆ ಮಾಡಿದರು, ಶಾಪುರ್ ಬಂದ್ ಮಾಡಿದರು. ಏನು ಮಾಡಿದರೂ ಸರ್ಕಾರ ಬದಲಿಲ್ಲ. ಕೊನೆಗೆ ರೈತರು ಏನಂದ್ರೆ ವಿಷದ ಬಾಟ್ಲಿ ಹಿಡ್ಕೊಂಡು ಚೀಫ್ ಇಂಜಿನಿಯರ್ ಆಫೀಸ್ ಮುಂದೆ ನಿಂತ್ಕೊಂಡ್ರು. ಪರಿಣಾಮ ನಾನು ಮತ್ತು ನಮ್ಮ ಸಂಘದ ಅಧ್ಯಕ್ಷರಾದಂಥ ಬಳಗಲ್ಪುರ ನಾಗೇಂದ್ರ ಅವರು ಇಬ್ಬರು ಹೋಗಿ 3 ದಿನಗಳ ಕಾಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಬೆಂಗಳೂರಲ್ಲಿ ಪ್ರಯತ್ನ ಮಾಡಿದ್ವಿ. ಕೊನೆಗೆ ಸಿಕ್ಕ ಮೇಲೆ ಪರಿಸ್ಥಿತಿಯನ್ನು ವಿವರಣೆ ಮಾಡಿದ್ವಿ. ಅವರಿಗೆ ನೀವು ನೀರು ಬಿಡದೇ ಇದ್ರೆ ಶಹಾಪುರ, ಸುರಪುರ ಮತ್ತು ಈ ಕಡೆಗೆ ಲಿಂಗಸೂಗೂರು, ದೇವದುರ್ಗ ಈ ಭಾಗದಲ್ಲಿ ಹಾಕಿದಂತ ಮೆಣಸಿನಕಾಯಿ ಬೆಳೆ ಹಾಳಾಗಿ ಹೋಗ್ತದೆ. ಸುಮಾರು 400-500 ಕೋಟಿ ಬೆಳೆ ಇವತ್ತು ರೈತರಿಗೆ ನಷ್ಟ ಆಗ್ತದೆ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿದ ನಂತರ ಆಯ್ತು, ನಾನು MDಗೆ ಕರೆದು ಹೇಳ್ತೀನಿ ಅಂತ ಹೇಳಿ ನಮ್ಮೆಲ್ಲರಿಗೆ MD ಹೇಳಿ ಅದೇನು ನೀರು ಬಿಡಬೇಕಾದ್ರೆ ನೋಡಿ ನೀರು ಬಿಡಲಿ ಮತ್ತು ರೈತರು ಉಳಿಸ್ರಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ಅದಾದ ನಂತರ ನೀರಾವರಿ ಮಂತ್ರಿಗಳಾದಂಥ PK ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಆಯಿತು. ನಾನು ಆ ಮೀಟಿಂಗ್ನಲ್ಲಿ ಜಾಯ್ನ್ ಆಗಿದ್ದೆ. ಆ ಕಡೆಯಿಂದ ಬೇರೆ ಬೇರೆ ರೈತರೆಲ್ಲರೂ ಇದ್ರು, ಎಲ್ಲ ಶಾಸಕರು ಇದ್ರು. ಅಲ್ಲಿ ಏನಂತಂದ್ರೆ ಅವರು ನಿಮ್ಮ ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರಿನ ತಪ್ಪು ಲೆಕ್ಕಾಚಾರ ಮಂತ್ರಿಗಳಿಗೆ ಕೊಟ್ಬಿಟ್ಟಾರೆ. ಇವತ್ತು ನೀರು ನಿಂತದನ್ನ ಬಿಸಿಲಿಗೆ ಆವಿಯಾಗಿ ಹೋಗ್ತದಂತ 8 TMC ಕೊಟ್ಟಾರೆ. ಮೊದಲು ನಾವು ಶಾಪುರದಲ್ಲಿ ಕೇಳಿದಾಗ 13 TMC ಅಂತ ಹೇಳಿದ್ವಿ. ಅಷ್ಟು ಪ್ರಮಾಣದ ನೀರು ಆವಿ ಆಗಕ್ಕೆ ಸಾಧ್ಯ ಇಲ್ಲ. 1 TMC ಅಂತಂದ್ರೆ 100 ಅಡಿ ಹತ್ರ 100 ಅಡಿ ಆಗಲ್ಲ. ಅಷ್ಟು ನೀರಿನ ಏನಂತಂದ್ರೆ ಅದು 1 TMC ಅಂತಾರ. ಅಷ್ಟು ನೀರು ಏನಂತಂದ್ರೆ ಗಾಳಿಗೆ ಹಾರಿ ಹೋಗೋದಿಲ್ಲ. ಅಲ್ಲಿ ತಪ್ಪು ಲೆಕ್ಕಾಚಾರ ಕೊಟ್ಟಾರೆ. ಮತ್ತು ಬಿಜಾಪುರ ಜಿಲ್ಲೆಗೆ ಕೊಡ್ತಕ್ಕಂಥ ಏನು ಕೆರೆ ತುಂಬ ಯೋಜನೆ ಇದೆ ಅಲ್ಲಿ ಹೆಚ್ಚೆಚ್ಚಿಗೆ ಅವ್ರಿಗೆ ಕೊಟ್ಬಿಟ್ಟಾರೆ. ಕೊಟ್ಟು ಏನಂತಂದ್ರೆ ನಿಮಗೆ ನೀರಿಲ್ಲ ಅಂತೇಳಿ ಕೇವಲ 2.8 TMC ನೀರಷ್ಟೇ ಉಳಿದದ ಅಂತಕ್ಕಂಥ ಲೆಕ್ಕಾಚಾರ ತೋರಿಸ್ತಾರೆ. ಈ ಲೆಕ್ಕಾಚಾರ ತೋರಿಸ್ಬಿಟ್ಟು PK ಶಿವಕುಮಾರ್ ಅವ್ರು ಏನಂದ್ರು, ಇಲ್ಲ ಮುಖ್ಯಮಂತ್ರಿಗಳು ಹೇಳ್ಯಾರ ರೈತರಲ್ಲಿ ಧರಣಿ ಮಾಡ್ತಾರ, ಆ ಹೆಚ್ಚುವರಿ ಇದ್ದಂತ 2.8 TMC ಬಿಡ್ರಿ ಅಂತೇಳಿ ಆದೇಶ ಮಾಡಿಬಿಟ್ರು. ಆದರೆ ವಾಸ್ತವಿಕವಾಗಿ ಅಲ್ಲಿರೋದು ನೀರು ಜಾಸ್ತಿ ನೀರಿದೆ.
ನಿಮಗೇನಂತಂದ್ರೆ ಈಗ ಎಡದಂಡೆ ಬಲದಂಡೆ ನಾಲೆಗೆ ಮೆಣಸಿನಕಾಯಿ ಬೆಳೆ ಉಳಿಸ್ಲಿಕ್ಕೆ ಬೇಕಾಗಿದೆ ಅದು ಒಂದು ಕೇವಲ ಒಂದು 5-6 TMC ಮಾತ್ರ. ಈಗಿನ 3 TMC ಹೆಚ್ಚುವರಿ ಒಂದು 3 TMC ತಗೊಂಡು ಕೊಡ್ರಿ ನೀರು 6 TMC ಅಂತ ನಾನು ಮೀಟಿಂಗ್ ಮೇಲೆ ಹೇಳಿದ್ರು ಕೂಡ ಅವರು ಅಧಿಕಾರಿಗಳು ಏನು ಲೆಕ್ಕಾಚಾರ ಕೊಡ್ತಾರಂದ್ರೆ ಈ ವರ್ಷ ಮಳೆ ಇಲ್ಲ, ಮುಂದಿನ ವರ್ಷ ಕೂಡ ಮಳೆ ಬಹಳ ಲೇಟಾಗಿ ಬರ್ತದೆ, ಜೂನ್ ಜುಲೈದಲ್ಲಿ ಕೂಡ ಲೇಟಾಗಿ ಬರ್ತದೆ ಅಂತ ವಾತಾವರಣ ತಜ್ಞರು ಹೇಳ್ಯಾರ. ಜೂನ್ ಜುಲೈದಲ್ಲಿ ಕೂಡ ಕುಡಿಯಕ್ಕೆ ನೀರು ಬೇಕು, ಅದಕ್ಕೆ ಹೆಚ್ಚುವರಿಯಾಗಿ ಉಳಿಸಿಕೊಂಡು ಅಂತ ಹೇಳಿ ರಾಂಗ್ ಗೈಡೆನ್ಸ್ ಮಾಡಿ ಇವತ್ತು 2.75 ನೀರು ಬಿಡುಗಡೆ ಮಾಡಕ್ಕೆ ಆದೇಶ ಮಾಡಿಬಿಟ್ಟ. ಈಗ ಅದನ್ನ ಯಾವುದೇ ಕಾರಣಕ್ಕೂ ಅವ್ರು ಬದಲಿ ಮಾಡಂಗಿಲ್ಲ. ಈ ನಿರ್ಣಯ ಇಷ್ಟು ಮಾಡೋದಕ್ಕೆ ನಮ್ಗೆ ಕುರಿಕೋಣ ಬಿದ್ದಾವ. 15-20 ದಿವಸ ಅಲ್ಲಿ ಕರಡಿ ಇಲ್ಲಿ ನಾವು ಪತ್ರ ಪ್ರೆಸ್ ಮೀಟ್ ಮಾಡಿ ಹೇಳಿವಿ, ಮುಖ್ಯಮಂತ್ರಿ ಭೇಟಿಯಾಗಿ ಹೇಳಿವಿ, ನೀರಾವರಿ ಮಂತ್ರಿ ಭೇಟಿ ಆಗ್ಬೇಕಂದ್ರೆ ಅವ್ರಿಗೆ ಆರೋಗ್ಯ ಸರಿಗಿರ್ಲಿಲ್ಲ, ಅವರಿಗೆ ಗ್ಲೂಕೋಸ್ ಹಚ್ಚಿ ಮಲಗಿದ್ರು ಮನೆಗೆ, ನಾನು ಮನೆಗೆ ಹೋಗಿದ್ದೆ ಭೇಟಿ ಆಗ್ಬೇಕಂತ ಹೇಳಿ ಮಾಡ್ಬೇಕು ಸರ್. ಬಂದ್ ಮಾಡಿ 15, 16, 17, 18 4 ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಏನಂತಂದ್ರೆ ಮೆಣಸಿನಕಾಯಿ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಐತೆ. ಆ ರೈತರಿಗೆ ಇವತ್ತು ನೀರು ಮುಟ್ಟಿಸ್ಬೇಕು. ಅದಕ್ಕಾಗಿ ನೀವು ಹೆಂಗ ಪ್ಲಾನ್ ಮಾಡ್ತೀರಿ, ಏನ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ತಾವು ದಯವಿಟ್ಟು ಹೇಳ್ಬೇಕು. ಹೇಳಿ ರೈತರಿಗೆ ಏನಂದ್ರೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಿನ್ನೆ ಎಸ್ಟರ್ಡೇ DCM ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಮೀಟಿಂಗ್ ನಡೆದು 2.75 TMC ನೀರು ರೈತರಿಗೆ ಹರಿಸಬೇಕಂತ ನಿರ್ಧಾರ ಆಗಿದೆ. ಅದರಲ್ಲಿ ನಮಗೆ 3 ದಿವಸ ನೀರು ಕೊಡ್ತಾರೆ NRBCಗೆ. NRBCಯಲ್ಲಿ ನಾವು ಲಾಸ್ಟ್ 30th ವರೆಗೆ ನಾವು ನೀರು ಕೊಟ್ಟಿದ್ದೀವಿ. ರೈತರು ಸಹಕಾರ ಮಾಡಿದ್ರು ಮತ್ತು ನಾವು ಅದರೆಲ್ಲ ಓಡಾಡಿ ನೀರು ಕೊಟ್ಟಿದ್ದೀವಿ. ಈಗ ರೈತರು ಯಾವಾಗ ನೀರು ಬಿಡಬೇಕು ಅಂತ ಹೇಳ್ತಾರೆ, ಇವತ್ತಿನ ದಿವಸ ಹೇಳಿದ್ರೆ ನಾವು 10ನೇ ತಾರೀಕು ನೀರು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ರೈತರು ಯಾವ ಡೇಟ್ ಹೇಳ್ತಾರೆ, ಇವತ್ತು ಒಕ್ಕರಳಿಂದ ಹೇಳಿದ್ರೆ ಆ ಡೇಟ್ಲಿಂದ ಬಿಡ್ಲಕ್ಕಂತ ನಾವು ಆ ಡ್ಯಾಮ್ ಅಥಾರಿಟಿಗೆ ನಾವು ಲೆಟರ್ ಕೊಡ್ತೀವಿ ಸರ್. ಅಲ್ಲಿಂದ ನಾವು 3 days ನಮ್ದು ಏನೋ ಒಂದು ಮೇಲೆ ಅಪ್ಸ್ಟ್ರೀಮ್ ಸೈಡ್ ಬಂದ್ ಮಾಡಿಕೊಂಡು ಮ್ಯಾನೇಜ್ ಸರ್, ಅದನ್ನ ಮ್ಯಾನೇಜ್ ಮಾಡಿ ನೀರು ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಯಾವ ದೇವ್ರನ್ನ ಕೇಳಿದ್ರು ಇಲ್ಲ ಬಿಟ್ರು ಇಲ್ಲ, ಈ ಬಿಟ್ಟು ನೀರನ್ನ ನಾವು ಸದುಪಯೋಗ ಮಾಡಿಕೋಬೇಕು. ಈಗ 3 ದಿವಸ